ಇಬ್ಬರು KKR ಅವರು 2012ರಲ್ಲಿ ವಾಂಖೇಡೆ ಸ್ಟೇಡಿಯಂಲ್ಲಿ ಗೆಲ್ತಾರೆ ಬಿಟ್ಟರೆ ಯಾವುದೇ ಒಂದು ಮ್ಯಾಚ್ ಕೂಡ ಗೆಲ್ಲೋದಿಲ್ಲ. ಆಲ್ಮೋಸ್ಟ್ 14 ವರ್ಷಗಳಾಗ್ತಿದೆ. ಆಲ್ಮೋಸ್ಟ್ ಒಂದು ಮ್ಯಾಚು ಕೂಡ ಗೆದ್ದಿಲ್ಲ KKR ಅವರು ಅಂತ ಹೇಳ್ಬೋದು. ಮುಂಬೈ ಇಂಡಿಯನ್ಸ್ ಅವರು ವಾಂಖೇಡೆ ಸ್ಟೇಡಿಯಂನ ಭದ್ರಕೋಟೆ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮುಂಬೈ ಇಂಡಿಯನ್ಸ್ ಅವರಿಗೆ ಲಾಸ್ಟ್ ಸೀಸನ್ ಸಖತ್ತಾಗಿ ಆಗ್ತು. ಇಲ್ಲಿ KKR ಅವರಿಗೆ ಲಾಸ್ಟ್ ಸೀಸನ್ ಚೆನ್ನಾಗಿ ಆಗಲಿಲ್ಲ. ಈ ಸೀಸನ್ ಟೀಮ್ ಹೆಂಗಿದೆ ಮತ್ತು ಬಲಿಷ್ಠ ಪ್ಲೇಯಿಂಗ್ ನೋಡ್ಕೊಳ್ಳೋಣ. ಎಲ್ಲರಿಗೂ ಪ್ರಿವ್ಯೂಗೆ ಸ್ವಾಗತ. ಎಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಹೌದು, ಲಾಸ್ಟ್ ಸೀಸನ್ ಮುಂಬೈ ಇಂಡಿಯನ್ಸ್ ಸಖತ್ತಾಗಿ ಆಡಿದ್ರು. ಈ ಸೀಸನ್ KKR ಟೀಮ್ ಚೆನ್ನಾಗಿ ಕಾಣ್ತಿದೆ ಮತ್ತು ಮುಂಬೈ ಇಂಡಿಯನ್ಸ್ ಅವರ ಟೀಮ್ ಚೆನ್ನಾಗಿ ಕಾಣ್ತಿದೆ. ಯಾವುದು ಬೆಸ್ಟ್ ಪಾಸಿಬಲ್ ಪ್ಲೇಯಿಂಗ್ ಲೆವೆನ್ ಇವರಿಬ್ಬರಿಗೂ ಮತ್ತು ಇವರಿಬ್ಬರು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ಯಾವುದು ಅಂತ ಕಂಪೇರ್ ಮಾಡೋದು ಬಂದು ಇಲ್ಲಿ ಆಗ್ತಾ ಇರ್ತೀವಿ ನೋಡಿ. ಮುಂಬೈ ಇಂಡಿಯನ್ಸ್ ಹಾಗೂ KKR ಅವರು ನೀವೇ ಕಂಪೇರ್ ಮಾಡ್ಕೊಳ್ಳಿ. ರೋಹಿತ್ ಶರ್ಮಾ ಹಾಗೂ ಸುನಿಲ್ ನಾರಾಯಣ್ ಅವರು ಓಪನಿಂಗ್ ಬರ್ತಾರೆ. ಇಬ್ಬರಿಗೂ ಕಂಪೇರೇ ಮಾಡೋಂಗಿಲ್ಲ ನೀವು. ಸುನಿಲ್ ನಾರಾಯಣ್ಗಿಂತ ರೋಹಿತ್ ಶರ್ಮಾ ಯಾವತ್ತಿದು ಬೆಟರ್ ಅಂತಲೇ ಹೇಳ್ಬೋದು. ಪ್ರೂವನ್ ಪ್ಲೇಯರ್ ರೋಹಿತ್ ಶರ್ಮಾ ಅವರು ಸಖತ್ತಾಗಿ ಆಡ್ತಾರೆ. ರೋಹಿತ್ ಶರ್ಮಾ ಮುಂಬೈ ಪರವಾಗಿ. ಅದನ್ನೇ ಬರ್ತಾರೆ ಕ್ವಿಂಟನ್ ಡಿಕಾಕ್ ಹಾಗೂ ಫಿನ್ ಅಲೆನ್ ಅವರು. ಅದೇ ಫಿನ್ ಅಲೆನ್ ಅವ್ರಿಗೆ ಪಾಯಿಂಟ್ ಹೋಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ T20 ವರ್ಲ್ಡ್ ಕಪ್ ಸಖತ್ತಾಗಿ ಪ್ರೂವ್ ಮಾಡ್ಕೊಂಡಿರೋದು ಫಿನ್ ಅಲೆನ್ ಅವರು. ನಂಬರ್ 3 ಬರ್ತಾರೆ ತಿಲಕ್ ವರ್ಮಾ ಹಾಗೂ ರಘುವಂಶಿ ಅವರು. ರಘುವಂಶಿ ಅವರು IPL ಮಾತ್ರ ಆಡಿದ್ದಾರೆ ಅಷ್ಟೇ. ತಿಲಕ್ ವರ್ಮಾ ಅಂತೂ ಇಂಡಿಯಾ ಟೀಮ್ಗೆ ಆಡಿ T20 ವರ್ಲ್ಡ್ ಕಪ್ ಗೆದ್ಕೊ ಬರ್ತಾರಂಥ ಪ್ಲೇಯರು ತಿಲಕ್ ವರ್ಮಾ ಅವರು. ಅದಕ್ಕೋಸ್ಕರ ಅವರಿಗೆ ತಿಲಕ್ ವರ್ಮಾ ಫಾರ್ ಬೆಟರ್ ಇದೆ ರಘುವಂಶಿಗೆ ಹೋಲಿಸಿದ್ರೆ. ಹಾಗಾಗಿ ರಘುವಂಶಿಗಿಂತ ಇಲ್ಲಿ ತಿಲಕ್ ವರ್ಮಾ ಚೆನ್ನಾಗಿರೋದ್ರಿಂದ ತಿಲಕ್ ವರ್ಮಾಗೆ ಪಾಯಿಂಟ್ ಹೋಗುತ್ತೆ. ತಿಲಕ್ ವರ್ಮಾ ಫಾರ್ ಬೆಟರ್ ದೆನ್ ರಘುವಂಶಿ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಬರ್ತಾರೆ ನಂಬರ್ 4 ಬರ್ತಾರೆ ಸೂರ್ಯಕುಮಾರ್ ಯಾದವ್ ಹಾಗೂ ಅಜಿಂಕ್ಯ ರಹಾನೆ ಅವರು. ಅಜಿಂಕ್ಯ ರಹಾನೆ ನೀವು ಸೂರ್ಯಕುಮಾರ್ ಯಾದವ್ಗೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಅಜಿಂಕ್ಯ ರಹಾನೆ ಟೆಸ್ಟಲ್ಲಿ ಮಸ್ತಾಗಿ ಆಡಿರುವಂಥ ಪ್ಲೇಯರು. ಇಲ್ಲಿ ಅಜಿಂಕ್ಯ ರಹಾನೆ ಅವರು ಟೆಸ್ಟಲ್ಲಿ ಕ್ಯಾಪ್ಟನ್ಶಿಪ್ ಕೂಡ ಮಾಡಿದ್ದಾರೆ. ಈಗ KKR ಟೀಮ್ ಲಾಸ್ಟ್ ಸೀಸನ್ ಕ್ಯಾಪ್ಟನ್ಶಿಪ್ ಮಾಡಿದ್ರೆ ಅಷ್ಟೊಂದೇನು ಚೆನ್ನಾಗಾಗಲಿಲ್ಲ. ಈ ಸೀಸನ್ ಮತ್ತೆ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ದಾರೆ ಅಜಿಂಕ್ಯ ರಹಾನೆ ಅವರಿಗೆ. ಮತ್ತು ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಇಂಡಿಯಾ ಟೀಮ್ ಕ್ಯಾಪ್ಟನ್ ಗೆಲ್ಸ್ತವ್ರು ಇಲ್ಲಿ ಸೂರ್ಯಕುಮಾರ್ ಯಾದವ್. ಆದರೆ ಇಲ್ಲಿ ಕ್ಯಾಪ್ಟನ್ಶಿಪ್ ಸಿಗಲ್ಲ ಅವ್ರಿಗೆ. ಆಮೇಲೆ ಇಲ್ಲಿ ಪಾಯಿಂಟ್ ಹೋಗೋದು ಇಲ್ಲಿ ಸೂರ್ಯಕುಮಾರ್ ಯಾದವ್ಗೆ ಅಂತಂದರೆ. ಅದಾದ್ಮೇಲೆ ಹೇಳ್ಬೋದು ವಿಲ್ ಜಾಕ್ಸ್ ಹಾಗೂ ಕೆಮ್ರಾನ್ ಗ್ರೀನ್ ಬರ್ತಾರೆ ಅಂತ ಹೇಳ್ಬೋದು. ಇಬ್ಬರು ಕೂಡ ಆಲ್ರೌಂಡರ್ಸ್ ಅಂತಲೇ ಹೇಳ್ಬೋದು. ಇಂಗ್ಲೆಂಡ್ ಪರವಾಗಿ ವಿಲ್ ಜಾಕ್ಸ್ ಆದರೆ ಆಸ್ಟ್ರೇಲಿಯಾ ಪರವಾಗಿ ಕೆಮ್ರಾನ್ ಗ್ರೀನ್ ಅಂತಲೇ ಹೇಳ್ಬೋದು. ಸಖತ್ತಾಗಿರುವಂಥ ಪ್ಲೇಯರ್ ಇಬ್ಬರು ಕೂಡ. ಬ್ಯಾಟಿಂಗಲ್ಲಾಗಲಿ ಬೌಲಿಂಗಲ್ಲಾಗಲಿ ಮ್ಯಾಚ್ನ ಗೆಲ್ಸೋಂಥ ಕೇಪಬಿಲಿಟಿ ಇರೋದು ಇವರಿಬ್ರಿಗೂ. ಆದರೆ ಇದು ಯಾರಿಗೆ ಪಾಯಿಂಟ್ ಹೋಗೋದು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇಬ್ಬರು ಕೂಡ ಸಂಭಾಗ ಇರ್ತಾರೆ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಟೀಮ್ ಪ್ಲೇಯರ್ಗಳು ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಬರ್ತಾರೆ ಹಾರ್ದಿಕ್ ಪಾಂಡ್ಯ ಹಾಗೂ ರಿಂಕು ಸಿಂಗ್ ಅವರು. ಹಾರ್ದಿಕ್ ಪಾಂಡ್ಯ ಜೆನ್ಯೂನ್ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ವರ್ಲ್ಡಲ್ಲೇ ಬೆಸ್ಟ್ ಆಲ್ರೌಂಡರ್ ಅಂತ ಯಾರು ಇದ್ದರೆ ಅದು ಹಾರ್ದಿಕ್ ಪಾಂಡ್ಯ ಅಂತಲೇ ಹೇಳ್ಬೋದು. 4 ಓವರ್ ಕರೆಕ್ಟಾಗಿ ಬೌಲಿಂಗ್ ಮಾಡ್ತಾರೆ. ಅದಾದ್ಮೇಲೆ ತಿರ್ಗಾ ಬಂದ್ಬಿಟ್ಟು ಬೌಲಿಂಗು 4 ಓವರ್ ಮಾಡುವಂಥ ಕೇಪಬಿಲಿಟಿ ಇರೋದು ನಮಗೆ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಮಾತ್ರನೇ. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಮತ್ತು ರಿಂಕು ಸಿಂಗ್ ಫಿನಿಷರ್ ಅಂತಲೇ ಹೆಸರುವಾಸಿ ಆಗಿರೋದು. ಫಿನಿಶ್ ಕೂಡ ಮಾಡ್ಕೊಟ್ಟಿದ್ದಾರೆ KKR ಟೀಮ್ ಅವ್ರಿಗೆ. ಹಾಗಾಗಿ ಇಲ್ಲಿ ಪಾಯಿಂಟ್ ಹೋಗೋದು ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಅಂತಲೇ ಹೇಳೋದು. ಅದಾದ್ಮೇಲೆ ಬರ್ತಾರೆ ನಮನ್ ಹಾಗೂ ರಮನ್ದೀಪ್ ಸಿಂಗ್ ಅವರು. ಇಬ್ಬರು ಕೂಡ ಇಂಡಿಯನ್ ಫಿನಿಷರ್ಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಇಬ್ಬರು ಕೂಡ ಲಾಸ್ಟ್ ಸೀಸನ್. ನಮನ್ ಅಂತೂ ಮುಂಬೈ ಇಂಡಿಯನ್ಸ್ಗೆ ಸಖತ್ತಾಗಿ ಆಡಿದ್ದಾರೆ. ಮತ್ತು ರಮನ್ದೀಪ್ ಸಿಂಗು ಕೂಡ ಸ್ವಲ್ಪ ಬೌಲಿಂಗ್ ಕೆಪಬಿಲಿಟಿ ಅಂತ ಇದೆ ರಮನ್ದೀಪ್ ಸಿಂಗ್ಗೆ. ಹಾಗೆ ಇಲ್ಲಿ ಪಾಯಿಂಟ್ ಹೋಗೋದು ರಮನ್ದೀಪ್ ಸಿಂಗ್ಗೆ ಅಂತಂದರೆ, ಯಾಕೆ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ರಮನ್ದೀಪ್ ಸಿಂಗ್ ಅವರು. ಅದಾದ್ಮೇಲೆ ಬರ್ತಾರೆ ನಿಮಗೆ ಮಿಚೆಲ್ ಸ್ಯಾಂಟ್ನರ್ ಹಾಗೂ ರೋಮನ್ ಪವಲ್ ಅವರು. ಇಬ್ಬರು ಕೂಡ ಆಲ್ರೌಂಡರ್ಸ್ ಅಂತಲೇ ಹೇಳ್ಬೋದು. ಆದರೆ ಸ್ಪಿನ್ನಿಂಗ್ ಆಲ್ರೌಂಡರ್ ಅಂತ ಹೇಳ್ಬೋದು ಮಿಚೆಲ್ ಸ್ಯಾಂಟ್ನರ್ ಅವ್ರನ್ನ. ಯಾಕಂದರೆ ಅವ್ರು ವರ್ಲ್ಡಲ್ಲಿ ಬೆಸ್ಟ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅಂತಲೇ ಹೇಳ್ಬೋದು ಇಲ್ಲಿ ಮಿಚೆಲ್ ಸ್ಯಾಂಟ್ನರ್ ಅವ್ರನ್ನ. ಮತ್ತು ರೋಮನ್ ಪವಲ್ ಅವರು ಪವರ್ ಹಿಟ್ಟರ್ ಅಂತಲೇ ಹೇಳ್ಬೋದು. ವೆಸ್ಟ್ ಇಂಡೀಸಿಂದ ಬರುವಂಥ ಪ್ಲೇಯರು ರೋಮನ್ ಪವಲ್ ಅವರು. ಕೇಳಲೇಬೇಡಿ, ಸಖತ್ತಾದಂಥ ಪವರ್ ಇಟ್ಕೊಂಡಿರುವಂಥ ಪ್ಲೇಯರ್ ರೋಮನ್ ಪವಲ್ ಅವರು. ಅದಾದ್ಮೇಲೆ ಬರ್ತಾರೆ ದೀಪಕ್ ಚಾರ್ ಅವರು. ದೀಪಕ್ ಚಾರ್ ಹಾಗೂ ಕಾರ್ತಿಕ್ ತ್ಯಾಗಿ ಅಂತ ಕಂಪ್ಯಾರಿಸನ್ನೇ ಇಲ್ಲ ಇಲ್ಲಿ. ಕಾರ್ತಿಕ್ ತ್ಯಾಗಿ ಅವರು IPL ಆಡಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಇಲ್ಲಿ ದೀಪಕ್ ಚಾರ್ ಅವರು ಸಖತ್ತಾಗಿ ಇಂಡಿಯಾ ಟೀಮ್ ಕೂಡ ಆಡಿದ್ದಾರೆ. ಮತ್ತು ಚೆನ್ನೈಯಲ್ಲಿದ್ದ ಕಪ್ಗಳು ಕೂಡ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಲಾಸ್ಟ್ ಸೀಸನ್ ಚೆನ್ನಾಗಿ ಮಾಡೋರು. ಪವರ್ ಪ್ಲೇಲಿ ನ್ಯೂ ಬಾಲಲ್ಲಿ ಸಖತ್ತಾಗಿ ಮಾಡುವಂಥ ಕೇಪಬಿಲಿಟಿ ಇರೋದು ದೀಪಕ್ ಚಾರ್ ಅವರಿಗೆ. ಇಲ್ಲಿ ಆಮೇಲೆ ನೋಡಿದ್ರೆ ಕಾರ್ತಿಕ್ ತ್ಯಾಗಿಗೆ ಮತ್ತು ದೀಪಕ್ ಚಾರ್ಗೆ ಕಂಪೇರ್ ಮಾಡಿದ್ರೆ ದೀಪಕ್ ಚಾರ್ ಫಾರ್ ಬೆಟರ್ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಬರ್ತಾರೆ ಟ್ರೆಂಟ್ ಬೋಲ್ಟ್ ಹಾಗೂ ವೈಭವ್ ವರೋರಾ ಅವರು. ಟ್ರೆಂಟ್ ಬೋಲ್ಟ್ ಅವರು ನ್ಯೂಜಿಲ್ಯಾಂಡ್ಗೆ ಆಡಿರುವಂಥ ಪ್ಲೇಯರು. ಮತ್ತು ವೈಭವ್ ವರೋರಾ ಇಂಡಿಯಾ ಟೀಮ್ಗೆ ಆಡಿಲ್ಲ. ಮತ್ತು ಲಾಸ್ಟ್ ಇಯರ್ ಚೆನ್ನಾಗೇ ಮಾಡೋರು KKR ಅವ್ರಿಗೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಕೂಡ ಲಾಸ್ಟ್ ಇಯರ್ ಎಲ್ಲರೂ ಕೂಡ ಹೊಡ್ಸ್ಕೊಳ್ತಾ ಇದ್ರು. ಇವರು ಕೂಡ ಹೊಡ್ಸ್ಕೊಂಡ್ರು ಅಂತಂದರೆ ಆಲ್ಮೋಸ್ಟ್ 10+ ಎಕಾನಮಿ ಇತ್ತು ವೈಭವ್ ವರೋರಾರ್ದು. ವಿಕೆಟ್ಸ್ ಅಂತೂ ತೆಗಿತಾಯಿದ್ರು. ಹರ್ಷಿತ್ ರಾಣಾ ಮತ್ತು ಇವರು ಇದ್ದಿದ್ರೆ ಚೆನ್ನಾಗಿರೋದು KKR ಟೀಮ್ಗೆ ಅಂತಲೇ ಹೇಳ್ಬೋದು. ಇದು ಜಸ್ಪ್ರೀತ್ ಬುಮ್ರಾ ಹಾಗೂ ವರುಣ್ ಚಕ್ರವರ್ತಿ ಅಂತ ಹೇಳ್ಬೋದು. ಇಬ್ಬರು ಕೂಡ ಎಕ್ಸ್ಪೆಕ್ಟರ್ ಅವ್ರ ಟೀಮ್ಗೆ ಅಂತಲೇ ಹೇಳ್ಬೋದು. ಜಸ್ಪ್ರೀತ್ ಬುಮ್ರಾ ಮುಂಬೈ ಇಂಡಿಯನ್ಸ್ಗೆ ಆದರೆ ವರುಣ್ ಚಕ್ರವರ್ತಿ KKR ಟೀಮ್ಗೆ ಅಂತಲೇ ಹೇಳ್ಬೋದು. ಸಖತ್ತಾದಂಥ ಬೌಲರ್ಗಳು ಇಬ್ಬರು ಕೂಡ. ಎನಿ ಗಿವನ್ ಡೇ ಮ್ಯಾಚ್ನ ಫಿನಿಶ್ ಮಾಡುವಂಥ ಕೇಪಬಿಲಿಟಿ ಇರೋವಂಥದ್ದು. ಬೌಲಿಂಗಲ್ಲೇ 4 ಓವರ್ ಇವರಿಬ್ಬರದು ಸಖತ್ ಕ್ರೂಷಿಯಲ್ ಆಗುತ್ತೆ ಅಂತಂದರೆ ಯಾವ ರೀತಿ ಯೂಸ್ ಮಾಡ್ಕೊಳ್ತಾರೆ ಅಜಿಂಕ್ಯ ರಹಾನೆ ಹಾಗೂ ಹಾರ್ದಿಕ್ ಪಾಂಡ್ಯ ಅಂತ ನೋಡಬೇಕಾಗುತ್ತೆ. ಯಾಕಂದರೆ ಜಸ್ಪ್ರೀತ್ ಬುಮ್ರಾ ಅವರ 4 ಓವರ್ಗಳು ಸಖತ್ ಕ್ರೂಷಿಯಲ್ ಆಗುತ್ತೆ. ಯಾವುದೇ ಒಂದು ಟೀಮ್ ಎದುರುಗಡೆ ಆದ್ರೂ ಸಖತ್ ಎನಿ ಸಿಚುವೇಶನ್ ಬಂದು ಬೌಲಿಂಗ್ ಮಾಡುವಂಥ ಪ್ಲೇಯರು ಇಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಅಂತಲೇ ಹೇಳ್ಬೋದು. ವರುಣ್ ಚಕ್ರವರ್ತಿ ಕೂಡ ಅದೇ ಕೈಂಡ್ ಆಫ್ ಬೌಲರ್ ಅಂತಲೇ ಹೇಳ್ಬೋದು. ಇಂಪ್ಯಾಕ್ಟ್ ಪ್ಲೇಯರ್ ಬರ್ತಾರೆ ನಿಮಗೆ ಮಯಾಂಕ್ ಮಾರ್ಕಂಡೆ ಅವರು ಬರ್ತಾರೆ ನಿಮಗೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಸಕ್ಕತ್ತಾದಂಥ ಲೆಗ್ ಬ್ರೇಕ್ ಬೌಲರು ಇವರು. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಮಿಚೆಲ್ ಸ್ಯಾಂಟ್ನರ್ ಅವ್ರಿಗೆ ಒಳ್ಳೆ ಬ್ಯಾಕಪ್ ಅಂತಲೇ ಹೇಳ್ಬೋದು. ಅವ್ರ ಜೊತೆ ಬೌಲಿಂಗ್ ಮಾಡೋಕ್ಕೆ ಇಲ್ಲಿ ಮಯಾಂಕ್ ಮಾರ್ಕಂಡೆ ಅವರು ಸಖತ್ತಾಗಿ ಇರ್ತಾರೆ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಮಿಚೆಲ್ ಸ್ಯಾಂಟ್ನರ್ ಅವರು ಲೆಫ್ಟ್ ಆರ್ಮ್ ಸ್ಪಿನ್ನರು ಮತ್ತು ಮಯಾಂಕ್ ಮಾರ್ಕಂಡೆ ಅವರು ಲೆಗ್ ಬ್ರೇಕ್ ಬೌಲರ್. ಇಬ್ಬರು ಕೂಡ ಸ್ಪಿನ್ನಿಂಗ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಇವ್ರಿಗೆ ಬರ್ತಾರೆ
ಉಮ್ರಾನ್ ಮಲ್ಲಿಕ್ ಅವ್ರು ಬರ್ತಾರೆ ಅಂತ ಅನಿಸ್ತಿದೆ. ಯಾಕಂತಂದ್ರೆ ಹರ್ಷಿತ್ ರಾಣಾ ಇಲ್ದಿರೋ ಕಾರಣ ಮತ್ತೆ ಪತಿ ರಾಣಾ ಇಲ್ದಿರೋ ಕಾರಣ ಇಲ್ಲಿ ಉಮ್ರಾನ್ ಮಲ್ಲಿಕ್ಗೆ ಚಾನ್ಸ್ ಸಿಗೋ ಸಾಧ್ಯತೆ ಎಲ್ಲ ಇದೆ ಅಂತ ಹೇಳ್ಬೋದು. ಅನುಕೂಲ್ ರಾಯ್ ಕೂಡ ಇದ್ದಾರೆ. ಅನುಕೂಲ್ ರಾಯ್ ಬರೋ ಚಾನ್ಸಸ್ ಇಲ್ಲ. ಯಾಕಂತಂದ್ರೆ ಆಲ್ರೆಡಿ ವರುಣ್ ಚಕ್ರವರ್ತಿ ಹಾಗೂ ಸುನಿಲ್ ನಾರಾಯಣ್ ಸಖತ್ತಾಗಿ ಸ್ಪಿನ್ ಮಾಡುವಂಥವ್ರು ಇದ್ದಾರೆ. ಅದು ಬಿಟ್ಟರೆ ಯಾರು ಇಲ್ಲ. ಇಲ್ಲಿ ಫಾಸ್ಟ್ ಬೌಲಿಂಗ್ ಬೇಕಾಗುತ್ತೆ. ಆಕಾಶ್ ದೀಪು ಇಲ್ಲ. ಆಕಾಶ್ ದೀಪು ರೂಲ್ಡ್ ಔಟ್ ಆದರೂ ಸಖತ್ ಹೊಡೆತ ಆಗಿದೆ ಅಂತ ಹೇಳ್ಬೋದು KKR ಟೀಮ್ ಅವ್ರಿಗೆ. ಕಾರ್ತಿಕ್ ತ್ಯಾಗಿ ಮತ್ತು ವೈಭವ್ ಹೊರರ ಮತ್ತು ಉಮ್ರಾನ್ ಮಲ್ಲಿಕ್ ಇರೋದಾರೆ, ಅವರೇ ಮ್ಯಾನೇಜ್ ಮಾಡಬೇಕಾಗುತ್ತೆ. ಬೌಲಿಂಗ್ ಸ್ವಲ್ಪ ವೀಕು ಅನಿಸ್ತಾ ಇದೆ ಇಲ್ಲಿ KKR ಟೀಮ್ ಅವ್ರದ್ದು. ಸಾಲಿಡ್ ಆಗಿ ಕಾಣ್ತಾ ಇರೋದು ಅಂದರೆ ಮುಂಬೈ ಇಂಡಿಯನ್ಸ್ ಅವರು ಅಂತ ಹೇಳೋದು. ಸಖತ್ತಾಗಿ ಟೀಮ್ನ ಕಟ್ಕೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ ಅವರು. ರೋಹಿತ್ ಶರ್ಮಾ, ಕ್ವಿಂಟನ್ ಡಿಕಾಕ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ವಿಲ್ ಜಾಕ್ಸ್, ಹಾರ್ದಿಕ್ ಪಾಂಡ್ಯ, ರಮಾಂದೀರ್, ಮಿಚೆಲ್ ಸ್ಯಾಂಟ್ನರ್, ದೀಪಕ್ ಚಾರ್, ಟ್ರೆಂಟ್ ಬೋಲ್ಟ್, ಜಸ್ವಿತ್ ಬುಮ್ರಾ ಅನ್ಬಿಲಿಯಬಲ್ ಟೀಮ್ ಅಂತ ಹೇಳ್ಬೋದು. ಸಖತ್ತಾಗಿ ಕಾಣ್ತಿದೆ. ಅದು ನೀವು ಶಾರ್ದೂಲ್ ಠಾಕೂರ್ ಅವರು ಆಡ್ಬೋದು, ಇಲ್ಲ ದೀಪಕ್ ಚಾರ್ ಅವರು ಆಡ್ಬೋದು. ಯಾರು ಬೇಕಾದ್ರೂ ಆಡುವ ಸಾಧ್ಯತೆ ಇರುತ್ತೆ. ಯಾಕಂತಂದ್ರೆ ಇಬ್ರು ಕೂಡ ಸೇಮ್ ಕೈಂಡ್ ಆಫ್ ಬೌಲರ್. ಆದರೆ ದೀಪಕ್ ಚಾರ್ ಅವ್ರಿಗೆ ಚಾನ್ಸ್ ಸಿಗುತ್ತೆ ಅಂತ ಅನಿಸ್ತಿದೆ. ಯಾಕಂತಂದ್ರೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ದೀಪಕ್ ಚಾರ್ ಅವರು. ಬ್ಯಾಟಿಂಗ್ ಆಡೋ ಕೇಪಬಿಲಿಟಿ ಶಾರ್ದೂಲ್ ಠಾಕೂರ್ಗಿಂತ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಶಾರ್ದೂಲ್ ಠಾಕೂರ್ ಅವರು ಟೆಸ್ಟಲ್ಲೆಲ್ಲ 50 ಎಲ್ಲ ಹೊಡೆದಿದ್ದಾರೆ. ನಮ್ಮ RCB ಮೇಲೆ 64 ಹೊಡೆದಾಗ ಗುರು ಶಾರ್ದೂಲ್ ಠಾಕೂರ್ ಅವರದು KKR ಮ್ಯಾಚ್ RCB ವರ್ಸಸ್ KKR ಮ್ಯಾಚಸ್ಸಲ್ಲಿ ಕೋಲ್ಕತ್ತಾದಲ್ಲಿ ಆಡ್ತಾ ಇದ್ದು ಅನಿಸ್ತದೆ. ಸಖತ್ತಾಗಿ ಆಡಿದ್ರು. ಇದು ಎರಡು ಟೀಮು ಕಂಪೇರ್ ಮಾಡಿ ನೋಡಿದ್ರೆ ನೋ ಡೌಟ್ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಮ್ಯಾಲಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ KKRಗೆ ಸ್ವಲ್ಪ ಬೌಲಿಂಗ್ ಕನ್ಸರ್ನ್ ಇದೆ ಅಂತ ಹೇಳ್ಬೋದು. ಬೌಲಿಂಗ್ ಸ್ವಲ್ಪ ಅಷ್ಟೊಂದೇನು ಚೆನ್ನಾಗಿಲ್ಲ ಅವ್ರದ್ದು. ಮೇಯ್ನ್ ಅಲ್ಲಿ ವರುಣ್ ಚಕ್ರವರ್ತಿ ಹಾಗೂ ಸುನಿಲ್ ನಾರಾಯಣ್ ಇದೆ. ಮೇಯ್ನ್ ಇಲ್ಲಿ ಪಾರ್ಟ್ನರ್ಶಿಪ್ಗೆ ಬೌಲಿಂಗ್ ಮಾಡಬೇಕಾಗುತ್ತೆ. ಮುಂಬೈ ಇಂಡಿಯನ್ಸ್ ಅವ್ರನ್ನೆಲ್ಲ ಕಟ್ಟಾಕಬೇಕು ಅಂದರೆ ಇಲ್ಲಿ ಸುನಿಲ್ ನಾರಾಯಣ್ ಹಾಗೂ ವರುಣ್ ಚಕ್ರವರ್ತಿ ಒಟ್ಟಿಗೆ ಕ್ಲಿಕ್ ಆಗಬೇಕು. ಅದನ್ನು ಬಿಟ್ಟರೆ KKR ಕಡೆ ಅಷ್ಟೊಂದೇನು ಚೆನ್ನಾಗಿಲ್ಲ ಬೌಲಿಂಗ್ ಲೈನಪ್ಪು. ರೋಮನ್ ಪೋಲ್ ಕೂಡ 2 ಓವರ್ ಬೌಲಿಂಗ್ ಮಾಡ್ಬೋದು. ಮತ್ತು ಕ್ಯಾಮ್ರಾನ್ ಗ್ರೀನ್ ಕೂಡ ಬೌಲಿಂಗ್ ಮಾಡ್ತಾರೆ. ಇನ್ಯಾರು ಅಷ್ಟೊಂದು ಬೌಲಿಂಗ್ ಮಾಡೋರಿಲ್ಲ ಅಲ್ಲಿ. ಆಕಾಶ್ ದೀಪ್ ರೂಲ್ಡ್ ಔಟ್ ಹೋಗಿದ್ದಾರೆ ಅಂತ ಹೇಳ್ಬೋದು. ವೈಭವ್ ಹೊರವರ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಪವರ್ ಪ್ಲೇ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ್ ಮೇಲೆ KKR ಟೀಮ್ ನಿಂತಿದೆ ಅಂತ ಹೇಳ್ಬೋದು. ಬ್ಯಾಟಿಂಗ್ ಕೂಡ ಸಖತ್ತಾಗಿದೆ KKR ಟೀಮ್ ಅವ್ರದ್ದು. ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಂತೂ ಎಲ್ಲ ಬೇರೆ ಕ್ಯಾಪ್ಟನ್ಸ್ ಇದ್ದಾರೆ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಆಗಿರೋದು, ಕ್ವಿಂಟನ್ ಡಿಕಾಕ್ ಆಗಿರೋದು, ಸೂರ್ಯಕುಮಾರ್ ಯಾದವ್ ಆಗಿರೋದು, ಮತ್ತು ಮಿಚೆಲ್ ಸ್ಯಾಂಟ್ನರ್ ಆಗಿರೋದು, ಅವ್ರವ್ರ ದೇಶಕ್ಕೆ ಅವ್ರವ್ರ ಕ್ಯಾಪ್ಟನ್ ಆಗಿರುವಂಥವ್ರು. ಸಖತ್ತಾದಂಥ ಟೀಮ್ ಇದೆ ಮುಂಬೈ ಇಂಡಿಯನ್ಸ್ ಅವ್ರದ್ದು. ಕ್ವಾಲಿಟಿ ಟೀಮ್ ಇಟ್ಕೊಂಡಿದ್ದಾರೆ ಮಾತ್ರ. ಒನ್ ಆಫ್ ದಿ ಸೈಕ್ ಟೀಮ್ ಅಂತ ಹೇಳ್ಬೋದು. ಈ ಸೀಸನ್ ಕಪ್ ಗೆದ್ರು ಏನು ಆಶ್ಚರ್ಯ ಪಡಬೇಕಾಗಿಲ್ಲ. RCB ಹಾಗೂ MI ಫೈನಲಲ್ಲಿ ಆಡಿದ್ರು ಕೂಡ ನಿಮಗೆ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಇಬ್ಬರು ಕೂಡ ಚೆನ್ನಾಗಿದೆ ಟೀಮು. ಇಬ್ಬರು ಕೂಡ ಕೇಪಬಲ್ ಇದ್ದಾರೆ ಅಂತಲೇ ಹೇಳ್ಬೋದು. RCB ಹಾಗೂ MI ಅವರು. ಇಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ KKR ಇಬ್ಬರನ್ನ ಸ್ಟ್ರಾಂಗೆಸ್ಟ್ ಟೀಮ್ನ ಕಂಪೇರ್ ಮಾಡಿ ನೋಡಿದಾಗ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಮೇಲ್ಗೈ ಇದೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಗೆಲ್ತಾರೆ ಅನಿಸ್ತದೆ. ನಿಮ್ಗೆ ಯಾವುದು ಪ್ಲೇಯಿಂಗ್ ಲೆವೆನು ಮತ್ತು ಈ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಮ ವಿಷಯ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.